ಸಾರಿಗೆ ನೌಕರರ ಮುಷ್ಕರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಗೊಂದಲ ಇತ್ತು. ನಾಳೆ ರಸ್ತೆಗೆ ಸಾರಿಗೆ ಬಸ್ಗಳು ಇಳಿತಾವಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇತ್ತು. ಆದರೆ ಸರ್ಕಾರದ ಮಧ್ಯಪ್ರವೇಶ, ಸರ್ಕಾರ ಮಾಡಿದಂತಹ ಸಭೆಯ ನಂತರದಲ್ಲಿ ಸಾರಿಗೆ ಮುಷ್ಕರಕ್ಕೆ ತಾತ್ಕಾಲಿಕವಾದಂಥ ವಿರಾಮ ಬಿದ್ದಿದೆ. ಮಾನ್ಯ DCM ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು 26 ತಿಂಗಳದು ಅರಿಯರ್ಸ್ನ ನೀಡಿದ್ದೀವಿ, ತಗೋಬೇಕು ಅಂತ. ನಾವು 32 ತಿಂಗಳ ಅರಿಯರ್ಸ್, ಯಾಕಂದ್ರೆ ನಾವು ದುಡಿದು ಬಿಟ್ಟಿರೋ ಹಣ ನಾವು ಬಡ್ಡಿ ಸಮೇತ ಕೊಡಬೇಕು ರಾಜ್ಯ ಸರ್ಕಾರ. 38 ತಿಂಗಳ ಅರಿಯರ್ಸ್ ಕೊಡಲೇಬೇಕು. ನೂರಾರು ಸಾರಿಗೆ ನೌಕರರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನತ್ತ ಬಂದಿದ್ರು. ಬೆಂಗಳೂರು ಚಲೋ ಅಂತ ಬಂದವರು ಸಾರಿಗೆ ಬಂದ್ ಅಂತ ಮಾತಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಮುಷ್ಕರಕ್ಕೂ ತಯಾರಾಗ್ಬಿಟ್ಟಿದ್ರು. ಇದಕ್ಕಾಗಿ ಡೆಡ್ಲೈನ್ ಕೂಡ ನೀಡಲಾಗಿತ್ತು. ಡೆಡ್ಲೈನ್ ಮುಗಿಯೋ ವೇಳೆಗೆ ಕೆಎಸ್ಆರ್ಟಿಸಿ ಎಂಡಿ ಎಂಟ್ರಿ ಕೊಟ್ಟಿದ್ರು. ಸಾರಿಗೆ ನೌಕರರಿಂದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ. ಪ್ರಮುಖ 2 ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನೌಕರರ ಬಿಗಿಪಟ್ಟು. 38 ತಿಂಗಳ ವೇತನ ಬಾಕಿ ಪಾವತಿ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಮುಷ್ಕರ ಕೈಗೊಂಡಿದ್ರು. ಬೆಳಗ್ಗೆ 10 ಗಂಟೆ ಆಗ್ತಿದ್ದಂತೆ ಸಾರಿಗೆ ನೌಕರರು ಬೆಂಗಳೂರು ಚಲೋ ಮೂಲಕ ಪ್ರತಿಭಟನೆಯ ಕಿಚ್ಚು ಹಚ್ಚಿಸಿದ್ರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿ 4 ನಿಗಮದ ನೌಕರರು ಇವತ್ತು ಈ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಸಾರಿಗೆ ನೌಕರರ ಕೂಟ ಮತ್ತು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ನೂರಾರು ಮಂದಿ ಭಾಗವಹಿಸಿದ್ರು. ಇತ್ತ ಹೋರಾಟ ಜೋರಾಗ್ತಿದ್ರೆ ಅತ್ತ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗೋ ಟೆನ್ಷನ್ ಶುರುವಾಗಿತ್ತು. ಆದ್ರೆ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಸರ್ಕಾರ ಹೇಳಿದೆ. ಬೇಡಿಕೆ 1ರಲ್ಲಿ ಏನಿದೆ ಅಂತ ನೋಡುವುದಾದ್ರೆ ಮೊದಲಿಗೆ 38 ತಿಂಗಳುಗಳ ಹಿಂಬಾಕಿಯನ್ನ ಪಾವತಿಸಬೇಕೆಂದು ಒತ್ತಾಯವಿದೆ. ಆದ್ರೆ 26 ತಿಂಗಳ ಹಿಂಬಾಕಿಯನ್ನ ಕೊಡುವುದಾಗಿ ಸರ್ಕಾರ ಭರವಸೆ ಕೊಟ್ಟಿದೆ. ಸರ್ಕಾರ ಕೊಟ್ಟಿರೋ 26 ತಿಂಗಳ ಹಿಂಬಾಕಿ ಭರವಸೆ ಸಾಕಾಗಲ್ಲ. ಎಲ್ಲ 38 ತಿಂಗಳ ಹಿಂಬಾಕಿಯನ್ನು ಪಾವತಿಸಲೇಬೇಕೆಂದು ಆಗ್ರಹಿಸಿ ಈ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪರಿಷ್ಕೃತ ವೇತನವನ್ನ 2024ರ ಜನವರಿಯಿಂದಲೇ ಹೆಚ್ಚಿಸಬೇಕು. ಜನವರಿ 1, 2024ರಿಂದ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ರು. ಆದ್ರೆ ಇದಕ್ಕೆ ಸರ್ಕಾರ 2025ರ ಏಪ್ರಿಲ್ನಿಂದ ಅನ್ವಯಿಸುವಂತೆ ಏರಿಸುತ್ತೇವೆ ಅಂತ ಹೇಳಿದೆ. ಇದಕ್ಕೂ ಒಪ್ಪದೆ 2024ರ ಜನವರಿಯಿಂದಲೇ ಹೆಚ್ಚಳಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಬೇಡಿಕೆ ಈಡೇರಿಸದಿದ್ರೆ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ ಎಂದು ಸಾರಿಗೆ ನೌಕರರ ಸಂಘಟನೆ ಮುಖಂಡರು ಎಚ್ಚರಿಕೆ ನೀಡಿದ್ರು. ಇನ್ನೇನು ಡೆಡ್ಲೈನ್ ಮುಗಿಯೋ ಟೈಮ್ಗೆ ಪ್ರತಿಭಟನಾ ಸ್ಥಳಕ್ಕೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಭೇಟಿ ಕೊಟ್ರು. ಪ್ರತಿಭಟನೆ ಕೈಬಿಡುವಂತೆ ಜಂಟಿ ಕ್ರಿಯಾ ಸಮಿತಿಗೆ ಮನವಿ ಮಾಡಿದ್ರು. 26 ತಿಂಗಳ ವೇತನ ಹಿಂಬಾಕಿಯನ್ನ ನೀಡಲು ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಕೋವಿಡ್ ಸಂದರ್ಭದ 12 ತಿಂಗಳ ವೇತನ ಹಿಂಬಾಕಿ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಮನವೊಲಿಸೋ ಯತ್ನ ಮಾಡಿದ್ರು. ಕಮಿಟಿ ರೆಕಮೆಂಡ್ ಮಾಡಿತ್ತು 14 ತಿಂಗಳ ಒಂದು ಅರಿಯರ್ಸ್ ಅನ್ನ ಕೊಡಬೇಕು. 718 ಕೋಟಿಯಷ್ಟು ಅದು ಅರಿಯರ್ಸ್ ಇದೆ, ಅದನ್ನ ಕೊಡೋದಕ್ಕೆ ಒಪ್ಕೊಂಡಿದ್ದ ಆದೇಶ ಆಗಿದೆ. ಅದೇ ರೀತಿ ಈಗ ಉಳಿದಂತ 12 ತಿಂಗಳ ಒಂದು ಕೋವಿಡ್ ಸಂದರ್ಭದಲ್ಲಿ ಇದ್ದಂತ ಒಂದು ವೇತನ ಬಾಕಿಯನ್ನು ಕೊಡೋದಕ್ಕೂ ಒಪ್ಕೊಂಡಿದ್ದಾರೆ. ಸೊ ಹೀಗೆ 1271 ಕೋಟಿಯಷ್ಟು ಹಣವನ್ನ 72 ಕೋಟಿಯಷ್ಟು ಹಣವನ್ನ ನಮ್ಮ ಸರ್ಕಾರ ಕೊಡೋದಕ್ಕೆ ಒಪ್ಕೊಂಡಿದೆ. ಎಂಡಿ ಮಾತಿಗೆ ಆರಂಭದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ನಾವಿದಕ್ಕೆ ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ ಅಂತ ಫ್ರೀಡಂ ಪಾರ್ಕ್ ಸ್ಟೇಜ್ ಮೇಲಿಂದ ಎದ್ದು ಹೋದ ಸಾರಿಗೆ ನೌಕರರ ಮುಖಂಡರು ಒಂದು ಮೀಟಿಂಗ್ ಮಾಡಿದ್ರು. ಅಲ್ಲಿ ನಡೆದ ಚರ್ಚೆಯ ವಿಚಾರಗಳನ್ನ ಪ್ರತಿಭಟನಾ ನಿರತ ನೌಕರರ ಮುಂದೆ ಬಂದು ಹೇಳಲಾಯಿತು. ನಾಳೆಯಿಂದ ಸಾರಿಗೆ ನೌಕರರ ಮುಷ್ಕರ ಇಲ್ಲ. ಮಾರ್ಚ್ 2ರಿಂದ ಬೆಂಗಳೂರು, ಹಾಸನ, ಚಿಕ್ಕಮಗಳೂರು ಸೇರಿ ಹಲವು ಕಡೆ ಉಪವಾಸ ಸತ್ಯಾಗ್ರಹ ಮಾಡಲು ತೀರ್ಮಾನ ಮಾಡಿದ್ದೀವಿ ಅಂತ
ಜಂಟಿ ಕ್ರಿಯಾ ಸಮಿತಿ ತಿಳಿಸಿದ್ರು. ಈ ಎಲ್ಲ ಅಂಶಗಳನ್ನ ಪರಿಶೀಲನೆ ಮಾಡಿ ಜಂಟಿ ಕ್ರಿಯಾ ಸಮಿತಿ ನಾವು ಯಾವುದೇ ಮುಷ್ಕರಕ್ಕೆ ಇವತ್ತು ಕರೆ ಕೊಡ್ತಾ ಇಲ್ಲ, ಯಾವುದೇ ಮುಷ್ಕರಕ್ಕೆ ನಾವು ಕರೆ ಕೊಡ್ತಾ ಇಲ್ಲ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ನಮ್ಮ ಪ್ರತಿಭಟನೆ ಹೋರಾಟ ಮುಂದುವರಿಯುತ್ತೆ. ನಾವು ಅವ್ರೇನು 38 ತಿಂಗಳ ಅರಿಯರ್ಸ್ ಬದಲಿಗೆ 26 ಕೊಟ್ಟಿದ್ದಾರೆ, ಅದನ್ನು ನಾವು ಒಪ್ಪೋದಿಲ್ಲ. ಮತ್ತೆ ಅವರು 1/24 ವೇತನ ಪರಿಷ್ಕರಣೆ ಮಾಡಬೇಕು ಅನ್ನೋ ಹೋರಾಟ ಮುಂದುವರಿಯುತ್ತೆ. ಜಂಟಿ ಕ್ರಿಯಾ ಸಮಿತಿ ತೀರ್ಮಾನಕ್ಕೆ ಭಾರಿ ವಿರೋಧ ವ್ಯಕ್ತ. ಜಂಟಿ ಕ್ರಿಯಾ ಸಮಿತಿ ವಿರುದ್ಧ ತಿರುಗಿ ಬಿದ್ದ ಪ್ರತಿಭಟನಾ ನೌಕರರು. ಸಭೆಯಲ್ಲಿ ಜಂಟಿ ಕ್ರಿಯಾ ಸಮಿತಿ ತೀರ್ಮಾನಕ್ಕೆ ಮುಷ್ಕರದಲ್ಲಿ ತೊಡಗಿದ್ದವರು ಭಾರಿ ವಿರೋಧ ವ್ಯಕ್ತಪಡಿಸಿದ್ರು. ವೇದಿಕೆ ಮುಂದೆಯೇ ಬಂದು ನಿಂತು ಜಂಟಿ ಕ್ರಿಯಾ ಸಮಿತಿ ವಿರುದ್ಧ ಧಿಕ್ಕಾರಗಳನ್ನ ಕೂಗಿ ಆಕ್ರೋಶ ಹೊರಹಾಕಿದ್ರು. ಬೆಳಗ್ಗೆ ಸರ್ಕಾರದ ವಿರುದ್ಧ ಪ್ರತಿಭಟನೆಗಿಳಿದವರು ಸಂಜೆ ಆಗೋ ಅಷ್ಟರಲ್ಲಿ ತಮ್ಮ ನಾಯಕರ ವಿರುದ್ಧವೇ ತಿರುಗು ಬಿದ್ದಿದ್ರು. ಆದ್ರೂ ಮುಷ್ಕರದಿಂದ ಸರ್ಕಾರ ಬಚಾವಾಗಿದೆ. ನಾಳೆ ಎಂದಿನಂತೆ ಬಸ್ ಸಂಚಾರವೂ ಇರಲಿದೆ. ಭರತ್ ಜೊತೆ ಸವಿತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.